ಗರ್ಲ್ ಫ್ರೆಂಡ್ ಸಿನಿಮಾ ನಂತರ ಮದುವೆ ತಯಾರಿಯಲ್ಲಿರುವಂತಹ ನ್ಯಾಷನಲ್ ಕ್ರಶ್ ಮೇಕಪ್ ಇಲ್ಲದ ಲುಕ್ ನಲ್ಲಿ ಕಾಣಿಸ್ಕೊಳ್ತಿದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಆ ಬಗೆಗಿನ ಒಂದು ಸ್ಟೋರಿ ಇಲ್ಲಿದೆ. ಹೌದು, ಗೂಗಲ್ ಚೆಲುವೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಸಿನಿಮಾ ಇಂಡಸ್ಟ್ರಿಗೆ ಬಂದು ಹತ್ತಿರ 10 ವರ್ಷ ಆಗ್ತಾ ಬಂತು. ಅತಿ ಕಡಿಮೆ ಅವಧಿಯಲ್ಲಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ನೀಡಿದ್ದು ಮಾತ್ರವಲ್ಲದೆ ಸ್ಯಾಂಡಲ್ವುಡ್ ಟು ಬಾಲಿವುಡ್ ವರೆಗೂ ಕೂಡ ಗೆಲುವಿನ ಪತಾಕೆ ಹಾರಿಸಿದ್ದಾಗಿದೆ. ಕಿರಿಕ್ ಪಾರ್ಟಿಯಿಂದ ಶುರುವಾದಂತ ರಶ್ಮಿಕಾ ಸಿನಿ ಜರ್ನಿ ಬಿಗ್ ಟೌನ್ ಕಾಕೆಟೆಲ್ 2ಗೆ ಕೊನೆ ಆಗುತ್ತಾ ಅನ್ನುವಂಥ ಚರ್ಚೆ ಜೋರಾಗಿದೆ. ಯಾಕೆ ಅಂತಂದ್ರೆ ಮೈಸಾ ಸಿನಿಮಾ ಬಿಟ್ರೆ ಆ ನಂತರ ಯಾವ ಸಿನಿಮಾ ಕೂಡ ರಶ್ಮಿಕಾ ಕೈಯಲ್ಲಿಲ್ಲ. ಬದಲಿಗೆ ಒಪ್ಪಿಕೊಂಡ ಸಿನಿಮಾಗಳಲ್ಲೂ ಕೂಡ ಮುಗಿಸ್ತಾ ಇರೋ ರಶ್ಮಿಕಾ ಡಿಯರ್ ಡೈರಿ ಬಿಸಿನೆಸ್ ಲಾಂಚ್ ಮಾಡಿದ್ದಲ್ಲದೆ ಸಿನಿಮಾಗಳಿಂದ ಕೊಂಚ ಬ್ರೇಕ್ ಅನ್ನ ತೆಗೆದುಕೊಂಡಿರುವಂತಹ ವಿಶೇಷ. ಅಕ್ಟೋಬರ್ 3ರಂದು ವಿಜಯ್ ದೇವರಕೊಂಡ ಜೊತೆ ಎಂಗೇಜ್ಮೆಂಟ್ ಆಗಿದ್ದು, ಫೆಬ್ರವರಿಯಲ್ಲಿ ಮದುವೆ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇದೆ. ರಾಜಸ್ಥಾನದ ಅರಮನೆಯಲ್ಲಿ ಮದುವೆ ತಯಾರಿಗಾಗಿ ರಶ್ಮಿಕಾ ಈಗಾಗಲೇ ಶಾಪಿಂಗ್ ನಲ್ಲಿ ತೊಡಗಿದ್ದಾರಾ ಅನ್ನುವಂತ ಚರ್ಚೆ ಜೋರಾಗಿದೆ. ಅತ್ತ ವಿಜಯ್ ದೇವರಕೊಂಡ ಕೂಡ ಒಟ್ಟೊಟ್ಟಿಗೆ 2 ಸಿನಿಮಾಗಳು ಶೂಟಿಂಗ್ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಮದುವೆ ತಯಾರಿಗಾಗಿ ಆತುರರಾಗಿ ಒಂದಿಷ್ಟು ಸಿನಿಮಾ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈ ವರ್ಷದ ಆರಂಭದಲ್ಲೇ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ರು ಕೂಡ ಚಾವಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ರಶ್ಮಿಕಾ ಅದಾದ ಬಳಿಕ ಸಿಕಂದರ್, ಕುಬೇರ, ಥಾಮಾ ಸಿನಿಮಾಗಳಲ್ಲಿ ನಟಿಸಿದ್ದು ಮಾತ್ರವಲ್ಲ, ಕೊನೆಯದಾಗಿ ಗರ್ಲ್ ಫ್ರೆಂಡ್ ಮೂಲಕ ಸಿನಿಮಾಗಳಲ್ಲಿ ಗಮನ ಸೆಳೆದಿದ್ರು. ಸದ್ಯಕ್ಕೆ ಶೂಟಿಂಗ್ಗೆ ಬ್ರೇಕ್ ಹಾಕಿ ಶಾಪಿಂಗ್ ಶುರು ಮಾಡಿರುವಂತಹ ರಶ್ಮಿಕಾ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು, ಇನ್ನು ಮದುವೆಯ ವಿಚಾರವನ್ನ ಯಾವಾಗ ಬಹಿರಂಗಪಡಿಸ್ತಾರೆ ಅನ್ನುವಂತ ಕುತೂಹಲ ಸಾಕಷ್ಟು ಮೂಡಿಸ್ತಾ ಇದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ರವಲ್ ಟಿವಿ, ಬೆಂಗಳೂರು.